ನಮಸ್ಕಾರ, ಎಲ್ರಿಗೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ನೋಡಿ, ನೀವು ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ಪಂಚಮುಖಿ ಆಂಜನೇಯ ಸ್ವಾಮಿಯ ದರ್ಶನ ಮಾಡ್ಕೊಳಕ್ಕೆ ಬಂದಿದ್ದೀವಿ. ರಾಯರ ಮಠಕ್ಕೆ ಹೋಗಿದ್ವಿ, ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡಿಕೊಂಡು ಆಮೇಲೆ ಇಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿ ದರ್ಶನಕ್ಕೆ ಬಂದಿದ್ದೀವಿ. ಅಂದರೆ ರಾಯರ ಮಠಕ್ಕೆ ಯಾರು ಮಂತ್ರಾಲಯ ಹೋಗ್ತೀರಿ ಅವರೆಲ್ಲ ಇಲ್ಲಿ ಬರಲೇಬೇಕು, ಆಂಜನೇಯ ಸ್ವಾಮಿ ದರ್ಶನ ಮಾಡಲೇಬೇಕು ಅಂತ. ಹೆಂಗಂದರೆ ಶ್ರೀ ರಾಘವೇಂದ್ರ ಸ್ವಾಮಿ ಅವರು ಇಲ್ಲಿ ಇದು ಗುಹೆ ಥರ ಕಲ್ಲು ಗುಡ್ಡ ಇದು. ಆಗ ಗುಡ್ಡ ಗವಿಯೊಳಗೆ ಕೂತ್ಕೊಂಡು ಧ್ಯಾನ ಮಾಡಬೇಕಾದ್ರೆ ಆಂಜನೇಯ ಸ್ವಾಮಿ ಪಂಚಮುಖದ ರೂಪವಾಗಿ ಅವರಿಗೆ ದರ್ಶನ ಕೊಟ್ರಂತೆ. ಹಾಗಾಗಿ ಇಲ್ಲಿ ಅವರು ಮೊದಲು ಧ್ಯಾನ ಮಾಡಿರೋ ಸಲುವಾಗಿ ಇಲ್ಲಿ ದರ್ಶನ ಮಾಡ್ಕೊಂಡು ಹೋದರೆ ಪರಿಪೂರ್ಣ ಆಗ್ತದಂತ ಹೇಳ್ತಾರೆ. ಅವರು ಐಕ್ಯವಾಗಿರೋ ಸ್ಥಳ ಅಂದರೆ ಮಂತ್ರಾಲಯ. ಮಂತ್ರಾಲಯ ಅಂದರೆ ಮಂಚಾಲಮ್ಮ ಅವರು ಜಾಗದಲ್ಲಿ ಅವರು ಜೀವ ಸಮಾಧಿ ಹಾಕಿದ್ದಾರೆ. ಇಲ್ಲಿ ಅವರು ಧ್ಯಾನ ಮಾಡಿರೋ ಕಾರಣ ಹಂಗಾಗಿ ಇಲ್ಲಿ ಆಂಜನೇಯ ಸ್ವಾಮಿಯವರು ಪಂಚಮುಖ 5 ಅವತಾರದಲ್ಲಿ ರಾಯರಿಗೆ ದರ್ಶನ ಕೊಟ್ಟಿದ್ದಾರೆ. ಹಾಗಾಗಿ ಆಂಜನೇಯ ಸ್ವಾಮಿ ಇಲ್ಲಿ ದರ್ಶನ ಮಾಡಿಕೊಂಡು ಮಂತ್ರಾಲಯಕ್ಕೆ ಹೋಗಬೇಕು ಅಂತಾರೆ. ಇಲ್ಲಾಂದರೆ ಮಂತ್ರಾಲಯ ಮುಗಿಸ್ಕೊಂಡು ಇಲ್ಲಿ ಬರಬೇಕು ಅಂತಾರೆ. ನಾವು ಮಂತ್ರಾಲಯ ಫಸ್ಟ್ ಮುಗಿಸ್ಕೊಂಡು ಆಮೇಲೆ ಆಂಜನೇಯ ಸ್ವಾಮಿಗೆ ಬಂದಿದ್ದೀವಿ. ಆಂಜನೇಯವರ ಪಾದರಕ್ಷೆ ನೋಡೋಕೆ ಹೋಗೋಣ ಬನ್ನಿ. ಈ ಕಡೆ ಕೆಳಗಡೆಯಿಂದನೇ ಹೋಗಬೇಕಾದ್ರೆ ಇಲ್ಲಿ ಆಂಜನೇಯ ಸ್ವಾಮಿಯ ಪಾದರಕ್ಷೆಗಳು ಇದ್ದವು. ಫಸ್ಟ್ ನಾವು ಆಂಜನೇಯ ಸ್ವಾಮಿಯ ಪಾದರಕ್ಷೆಗಳನ್ನು ದರ್ಶನ ಮಾಡಿಕೊಂಡು ಆಮೇಲೆ ಮೇಲೆ ಇರುವ ಅಂದರೆ ರಾಯರು ಧ್ಯಾನ ಮಾಡಿರುವ ಆ ಗುಹೆಯಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿಯವರು ಅವ್ರೇನು ದರ್ಶನ ಕೊಟ್ಟರು ಆ ಜಾಗಕ್ಕೆ ನಾವು ಹೋಗಬೇಕು. ಈಗ ಫಸ್ಟ್ ನಾವು ಅದಕ್ಕೆ ಇಲ್ಲಿ ಪಾದರಕ್ಷೆನ ದರ್ಶನ ಮಾಡ್ತಾಯಿದ್ದೀವಿ. ನೋಡಿರಿ, ನಿಮಗೆ ಕೂಡ ದರ್ಶನ ಮಾಡಿಸ್ತೀನಿ, ನೋಡಿರಿ. ನೀವು ಗದ್ದಲ ಇರೋದ್ರಿಂದ ಕರೆಕ್ಟಾಗಿ ಅದು ವಿಡಿಯೋ ತೊಗೊಳಕ್ಕೆ ಬರುತ್ತಂತ ಗೊತ್ತಿಲ್ಲ. ನೋಡಿ, ಎಷ್ಟಾಗುತ್ತೆ ಅಷ್ಟು ಮಾಡಿದ್ದೀನಿ. ದರ್ಶನ ಮಾಡಿರಿ ನೀವು ಪಾದರಕ್ಷೆಗಳನ್ನು. ಮತ್ತು ಇಲ್ಲಿ ಅವರು ಸ್ವಾಮಿಗಳು ಆ ಪಾದರಕ್ಷೆ ಚಿಕ್ಕವಿದ್ದವು, ಅವು ತೊಗೊಂಡು ತಲೆ ಮೇಲೆಲ್ಲ ಇಡ್ತಾಯಿದ್ರು. ಎಲ್ರಿಗೂ ಕೂಡ ತಲೆ ಮೇಲೆ ನೋಡ್ರಿ, ತಲೆ ಮೇಲೆ ಇಟ್ಟು ಆಶೀರ್ವಾದ ಮಾಡ್ತಾಯಿದ್ರು ಪಾದರಕ್ಷೆಗಳಿಂದ. ಅದಕ್ಕೆ ಇಲ್ಲಿ ಆಂಜನೇಯ ಸ್ವಾಮಿ ದರ್ಶನ ಮಾಡಿ ಆಮೇಲೆ ಮತ್ತೊಂದು ಚಿಕ್ಕ ಗುಡಿ ಇತ್ತದು ಹಿಂದ್ಗಡೆ, ಹುಷಾರಮ್ಮ, ಅಲ್ಲಿ ಕೂಡ ಪಾದರಕ್ಷೆಗಳಿದ್ದಾವೆ. ಅಲ್ಲಿ ಕೂಡ ದರ್ಶನ ಮಾಡಿಸ್ತೀನಿ ಬರ್ರಿ. ಈ 2 ಗುಡಿಗಳಿದ್ದಾವೆ. ಇದು ಕೂಡ ಪಂಚಮುಖಿ ಆಂಜನೇಯ ಸ್ವಾಮಿಯವರ ಪಾದರಕ್ಷೆಗಳು ಇದ್ದಾವೆ. ಇಲ್ಲಿ 2 ಗುಡಿಯಲ್ಲಿ ಕೂಡ ಅವರು ಪಾದರಕ್ಷೆಗಳು ಇದ್ದವು. ಅಲ್ಲಿ ಕೂಡ ದರ್ಶನ ಮಾಡಿದ್ದೀನಿ, ನಿಮಗೂ ಕೂಡ ತೋರಿಸ್ತೀನಿ. ಆರತಿ ತೊಗೊಂಡಿವಿ. ಆರತಿ ತೊಗೊಂಡು ಕುಂಕುಮ ಎಲ್ಲ ಹಚ್ಕೊಂಡು, ಇದು ನೋಡ್ರಿ ಕುಂಕುಮ ಇಟ್ಟಿದ್ದಾರೆ ಇಲ್ಲಿ. ಕುಂಕುಮ ಹಚ್ಕೊಂಡಿವಿ, ಗಂಧ ಹಚ್ಕೊಂಡು. ಇದು ಪಾದರಕ್ಷೆಗಳು ನೋಡ್ರಿ, ಆಂಜನೇಯ ಸ್ವಾಮಿಯ ಪಾದರಕ್ಷೆಗಳು ಮೊದಲೆಲ್ಲ ನೆಟ್ಟಿದ್ವಿ. ಜೈ ಆಂಜನೇಯ. ಇದು ನೋಡ್ರಿ ಮೇಲೆ ಮೆಟ್ಲು ಕಾಣಿಸ್ತಾವಲ್ಲ, ಇದು ಗವಿ. ಅಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿಯವರ ದರ್ಶನ ಮಾಡೋದು. ಅಲ್ಲಿ ಒಂದು ಬಂಡೆ ಇದೆ, ಬಂಡೆ ಮೇಲೇನೆ ಅದು ಆಂಜನೇಯ ಸ್ವಾಮಿಯ ಮೂರ್ತಿ ಇದೆ. ಅಲ್ಲಿ ಕೂಡ ದರ್ಶನ ಮಾಡಿಕೊಂಡು ಈ ಕಡೆ ಕೆಳಗಡೆ ಬರ್ತೀವಿ ಈಗ. ಯಾಕಂದರೆ ಅಲ್ಲಿ ಒಳಗಡೆ ಫೋಟೋ ವಿಡಿಯೋ ಏನೋ ಅಲೋ ಇಲ್ಲ, ಹಾಗಾಗಿ ಅಲ್ಲಿ ತೆಗಿಲಕ್ಕಾಗಿಲ್ಲ. ಅಲ್ಲಿಂದ ಮುಗಿಸ್ಕೊಂಡು ನಾವು ಈ ಕಡೆ ಕೆಳಗಡೆ ಬಂದ್ವಿ. ಕೆಳಗಡೆ ಅಂದರೆ ಸ್ವಲ್ಪ ಶಾಪ್ಗಳಿದ್ದಾವೆ. ಅಲ್ಲಿ ಶಾಪಲ್ಲಿ ಏನಾರು ತೊಗೊಳ್ಳೋಣ ಅಂತ ಹೋಗ್ತೀವಿ. ಒಳಗಡೆ ನೋಡ್ತಿರಲಿಲ್ಲ ಗದ್ದಲ ಎಷ್ಟೊಂದಿದೆ. ಆ ಕಡೆ ಕೂಡ ಒಂದು ದೇವಸ್ಥಾನ ಇದ್ದಾವೆ. ಬರೀ ಗುಡ್ಡದಲ್ಲೇ ದೇವಸ್ಥಾನಗಳು. ಇಲ್ಲಿ ರುದ್ರಾಕ್ಷಿ ಎಲ್ಲ ಒಂದು ಮುಖದಿಂದ ಹಿಡ್ಕೊಂಡು 22 ಅಷ್ಟು ಮುಖದ ರುದ್ರಾಕ್ಷಿಗಳು ಇದ್ದವು. ಯಾರಿಗೆ ಯಾವ್ಯಾವ ಮುಖದ ರುದ್ರಾಕ್ಷಿ ಬೇಕಾಗುತ್ತೆ ತೊಗೋಬೋದು. ಮತ್ತು ಇವೆಲ್ಲ ಇದು ನೋಡ್ರಿ, ಇಲ್ಲೆಲ್ಲ ಶಾಪಲ್ಲಿ ನೋಡಿಕೊಂಡು ನಮಗೊಂದು ಸ್ಫಟಿಕದ ಹಾರ ಬೇಕಾಗಿತ್ತು, ಮಗಳಿಗೆ ಬೇಕಾಗಿತ್ತು. ಹಾಗಾಗಿ ಆ ಸ್ಫಟಿಕದ ಹಾರನ ನೋಡ್ತಾ ಇದ್ವಿ. ಅಲ್ಲಿ ತಗೊಂಡೋಗಿದ್ದು ಅದು ಒರಿಜಿನಲ್ ಅಲ್ಲ ಅಂತ ಹೇಳಿದ್ರು. ಹಾಗಾಗಿ ಒರಿಜಿನಲ್ ಇದೆ ಕೊಡ್ರಿ ಅಂತ ನಾವು ಕೇಳಿದ್ವಿ.
ಒರಿಜಿನಲಲ್ಲಿ ನೋಡಿ ಸ್ಪಾರ್ಕ್ ಬರುತ್ತಂತೆ. ನೋಡಿ ಸ್ಪಾರ್ಕ್ ಬರ್ತಾ ಇದೆ ಇದರಲ್ಲಿ. ನನ್ನ ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ ಅಂದ್ಕೊಂಡು ನಾನು ಮತ್ತೊಂದು ಸಲನೂ ತೋರಿಸ್ರಿ ಅಂತ ಹೇಳಿದೆ. ಮತ್ತೆ ಪಾಪ ಅವ್ರು ತೋರಿಸಿದ್ರು. ಲೈಟ್ ಎಲ್ಲ ತೆಗೆದು ತೋರಿಸ್ತಾರೆ, ಯಾಕಂದರೆ ಬೆಳಕು ಕಾಣಿಸ್ಬೇಕಲ್ಲ. ಹಾಗಾಗಿ ಅಲ್ಲಿ ಕೂಡ ಅದು ನೋಡಿದೆ. ನೋಡ್ರಿ ಲೈಟಾಗಿ ಕಾಣಿಸ್ತಾ ಇದೆ ನನಗೆ. ಅಲ್ಲಿ ಎದುರುಗಡೆ ಕಾಣಿಸ್ತಾ ಇತ್ತು ಸ್ಫಟಿಕದಲ್ಲಿ. ಅದನ್ನು ತಗೊಂಡು ಕಟ್ ಮಾಡಿ ಹಾಕ್ತಾರೆ. ಈ ತೋತಾಪುರಿ ಮಾವಿನಕಾಯಿ ತಗೊಂಡೆ. ಇದಕ್ಕೆ ಅವ್ರು ಖಾರ ಉಪ್ಪೆಲ್ಲ ಹಾಕಿ ಕೊಟ್ಟರು ಪಾಪ. ಅದಕ್ಕೆ ಎಷ್ಟು ಅಂತ ಕೇಳಿದೆ. 40 ರೂಪಾಯಿ ಅಂತ ಹೇಳಿದರು. ಸ್ವಲ್ಪ ಹುಳಿ ಇರೋದ್ರಿಂದ ನಂಗೆ ತಿನ್ನೋಕ್ಕಾಗಲ್ಲ. ಸ್ವಲ್ಪ ಸ್ವೀಟ್ ಇದ್ರೆ ಒಳ್ಳೇದಂತ. ಅದು ಇದರಲ್ಲಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ತಾರಲ್ಲ, ಅವರೆಲ್ಲ ಹಾಕಿ ಮಿಕ್ಸ್ ಮಾಡಿ ಕೊಡ್ತಾರಂತ ಅಂದ್ಕೊಂಡಿದ್ದೆ ನಾನು. ಏನೋ ಕಟ್ ಮಾಡಿ ಕೊಟ್ಟರು. ಎಲ್ಲ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಮತ್ತೊಂದು ಒಳ್ಳೆ ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಧನ್ಯವಾದಗಳು.